ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ, ಇವತ್ತು ಹೇಟರ್ಸ್‌ಗೇನು ಶಿಕ್ಷೆ ಪಾರ್ಟ್ 17 ಓಕೆನಾ? ಸೊ, ನೋಡೋಣ ಫಸ್ಟು ಮ್, ನಿಮ್ಮ ಹೇಟರ್ಸ್ ಯಾರು ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಬಿಡೋಣ ಆಯಿತಾ? ಸೊ, ಅವ್ರದ್ದು ಏನು ಐಡೆಂಟಿಟಿ ಹೇಗಿದೆ, ಲೈಕ್ ನಿಮ್ಗಂತರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಸ್ ಇವರೇನೇ ಅಂತ. ಸೊ, ಹಾಗಿತ್ತು ಅಂದರೆ ಡೆಫಿನೆಟ್ಟಾಗಿ ನಿಮ್ಮದೇ ಇದು ಓಕೆನಾ ರೀಡಿಂಗು. ಅಕಸ್ಮಾತ್ ಆ ಥರ ಬರಲಿಲ್ಲ ಅಂದ್ಕೊಳ್ಳಿ, ಇದು ಯಾರು ತೆಗಿತೀನಿ ಇವಾಗ ಕಾರ್ಡ್ಸು ಯಾರು ಅಂತ ಹೇಳ್ತೀನಿ. ಅಕಸ್ಮಾತ್ ಆ ಥರ ಬರಲಿಲ್ಲ ಅಂದ್ಕೊಳ್ಳಿ, ಇಲ್ಲ ಅಂದ್ರೂ ಕಂಪ್ಲೀಟಾಗಿ ನೋಡಿ, ಎಲ್ಲೋ ಒಂದು ಕಡೆ ಏನೋ ಒಂದು ಸೈನ್ ಇದ್ದೇ ಇರುತ್ತೆ ನಿಮಗೆ ಆಯಿತಾ, ಒಂದು ಮೆಸೇಜ್ ಇದ್ದೇ ಇರುತ್ತೆ. ಓಕೆ, ಸೊ ಶುರು ಮಾಡೋಣ. ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ, ಯಾರು ಹೇಟರ್ಸ್, ಫಸ್ಟು ಯಾರು ಹೇಟರ್ಸ್ ಅಂತ ನೋಡೋಣ. ಬಾಬಾ ಪೇಜ್ ಆಫ್ ಕಪ್ಸ್. ಓಕೆ, 3 ಕಾರ್ಡ್ ತೆಗೆದುಬಿಡ್ತೀನಿ ನಿಮಿಷ. ಓಕೆ, ಇವಾಗ ಇದು ಐಡೆಂಟಿಟಿ ಏನು ಅಂತ ಹೇಳ್ತೀನಿ ಆಯಿತಾ. ಸೊ ಫಸ್ಟು ನಿಮ್ಮ ಲೈಫಲ್ಲಿ ಈ ಥರ ಇದ್ದಾರಾ, ಸೊ ಇವರು ನಿಮ್ಮ ಹೇಟರ್ಸಾ ಅಂತ ನಿಮ್ಗೆ ಅನಿಸಿದ್ಯಾ? ನಿಮ್ಗೊಂದು ಕಡೆ ಒಂದು ಅನಿಸಿರುತ್ತೆ, ಎಸ್ ಈ ಥರ ಇವರೇ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ. ಹಾಗಿತ್ತಂದರೆ ಇದು ಬರ್ತಾ ಇದೆ ಅಂದರೆ ಡೆಫಿನೆಟ್ 100% ಓಕೆನಾ. ಸೊ ಫಸ್ಟ್ ಕಾರ್ಡ್ ಬಂದಿರೋದು ಫ್ಯಾಮಿಲಿಯವರು ಅಂತ ಫಸ್ಟ್ ಬರ್ತಾ ಇದೆ, ಅರ್ಥ ಆಯ್ತಾ? ಫಸ್ಟು ಫ್ಯಾಮಿಲಿಯವರು ಮತ್ತು ಏಜ್ ಅಂತ ತೊಗೊಂಡ್ರೆ ಓಕೆ, ಸೊ ಅರೌಂಡ್ 20 ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಂತೂ ನೀವು ಯಾರು ನೋಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಇದು ಸ್ಟೂಡೆಂಟ್ಸ್ ಅದರಲ್ಲೂ ಇರ್ಬೋದು, ಅಥವಾ ಫ್ಯಾಮಿಲಿಲೂ ಇರ್ಬೋದು, ಕಸಿನ್ಸ್ ಅಂತ ಇರ್ಬೋದು. ಫ್ಯಾಮಿಲಿ ಕಾರ್ಡ್ ಬಂದಿರೋದ್ರಿಂದ ಓಕೆ, ಕಸಿನ್ಸ್ ಅಂತ ಬರುತ್ತೆ ಓಕೆನಾ. ಅಥವಾ ಸಿಬ್ಲಿಂಗ್ಸ್ ಅಂತ ಬರುತ್ತೆ ಆಯಿತಾ. ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ತಮ್ಮ ತಂಗಿ ಕಸಿನ್ಸ್ ಓಕೆ, ಆ ಥರ ಅಂತ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ಥರ ಇದೆಯಾ? ಅರೌಂಡ್ 20 ಇಯರ್ಸ್ ಅಂತ ಏಜ್ ಇಟ್ಕೊಳ್ಳಿ ಓಕೆನಾ. ಸೊ ಇದು ಫಸ್ಟ್ ಕಾರ್ಡ್ ಬಂದಿರೋದು ನಿಮ್ಮ ಹೇಟರ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದಿರೋದು ಇದು ಬಂದಿದೆ ಕಿಂಗ್ ಆಫ್ ಪೆಂಟಕಲ್ಸ್. ಓಕೆ, ಸೊ ಇದೇನಂತಂದರೆ ನಿಮ್ಮ ಹೇಟರ್ಸ್ ಯಾವ ಥರ ಅಂತಂದರೆ ದುಡ್ಡಿನ ಮದ ಅಂತಾರಲ್ಲ, ಆ ಥರ ತೋರಿಸ್ತಾ ಇದ್ದಾರೆ. ಲೈಕ್ ದುಡ್ಡಿಂದು ಮದ ಯಾವ ಥರ ಅಂತಂದರೆ, ನನ್ನ ಬಿಟ್ಟರಿಲ್ಲ ದುಡ್ಡು ಕಾಸು ವಿಚಾರದಲ್ಲಿ, ನಾನೇ ಟಾಟಾ ಅಂಬಾನಿ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು ಓಕೆನಾ. ಅಂದರೆ ದುಡ್ಡು ಕಾಸು ಇದೆ, ಇಲ್ಲ ಅಂತಲ್ಲ ಆಯಿತಾ. ಆದರೆ ಆ ಬಿಹೇವಿಯರ್ ಯಾವ ಥರ ಅಂತಾರೆ ಅಂದರೆ, ಆ ಗಮ್ಮತ್ತು ಆ ಗತ್ತು ಜನಗಳ ಮೇಲೆ ತೋರಿಸೋದು ಅಂತ ಹೇಳ್ತಾ ಇದ್ದಾರೆ. ಆ ಥರ ನಾನೇ ರಾಜ, ದುಡ್ಡಿನ ರಾಜ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಇನ್ನು ಎಲ್ಲರೂ ಬೇರೆಯವರೆಲ್ಲ ಬಿಕಾರಿಗಳು, ಆ ಥರ ಒಂದು ಎನರ್ಜಿ ಬರ್ತಾ ಇದೆ ಆಯಿತಾ. ಅಂದರೆ ಅಷ್ಟು ಮಾನವೀಯತೆ ಇಲ್ಲ ಫಸ್ಟ್ ಆಫ್ ಆಲು. ಆ್ಯಂಡ್ ಜನಗಳ ಬಗ್ಗೆ ಅಂತೂ ಒಂದು ಇಷ್ಟು ಕೂಡ ಮರ್ಯಾದೆ ಇಲ್ಲ, ಆ ಥರ ಎನರ್ಜಿ ಇದೆಯಪ್ಪ. ನಿಮಗೆ ಗೊತ್ತು ಯಾರು ಅಂತ ಆಯಿತಾ. ಇವಾಗ ಏಜ್ ಹೇಳಬೇಕು ಅಂತಂದರೆ ಓಕೆನಾ. ಸೊ 35, 40, 45, 50, ಈವನ್ ಮೋರ್ ಓಕೆನಾ. ಸೊ ಕಿಂಗ್ ಅಂದರೆ ಹೈಯೆಸ್ಟ್ ರೇಂಜಲ್ಲಿ ಇರೋರು ಅಂತ ಅಂದ್ಕೊಂಬಿಡಿ ಓಕೆನಾ. ಸೊ ಇವಾಗ ನಿಮಗೆ ಯೋಚನೆ ಮಾಡಿ, ಈಗ ಸಪೋಸ್ ಇದು ಫ್ಯಾಮಿಲಿ ವಿಷಯದಲ್ಲಿ ಅಂದರೆ ತೊಗೊಂಡ್ರೆ, ಸೊ ಯಾರೋ ಚಿಕ್ಕಪ್ಪ ದೊಡ್ಡಪ್ಪ, ದುಡ್ಡೇ ದೊಡ್ಡಪ್ಪ ಅಂತಾರೆ ನೋಡಿ, ಆ ಥರ ದುಡ್ಡೇ ಇರೋರು ಅಂತನಾ, ಅಥವಾ ದುಡ್ಡಿರೋರೇನೆ ಅಫ್ಕೋರ್ಸು. ಈಗ ಫ್ಯಾಮಿಲಿ ಅಂತ ತೊಗೊಂಡ್ರೆ ಸಿಕ್ಕಾಪಟ್ಟೆ ದುಡ್ಡು ಕಾಸು ಇಟ್ಟು ಏನೋ ಒಂದು ದರ್ಪ ತೋರಿಸೋ ಥರ ಒಬ್ಬರು ಆಯಿತಾ, ದೊಡ್ಡವರು ಅಂತ. ಅದೇ ಆಫೀಸಲ್ಲಿ ಅಂತ ತೊಗೊಂಡ್ರೆ ನಿಮ್ಮ ಸೀನಿಯರ್ ಅಂತಲೂ ಇರ್ಬೋದು, ಅಥವಾ ಸ್ಟೇಟಸಲ್ಲಿದ್ದಾರೆ, ದುಡ್ಡು ಕಾಸು ಸಖತ್ತಾಗಿ ಬರ್ತಾ ಇದೆ, ಅಥವಾ ಇರೋರ ಮೇಲೆಲ್ಲ ದರ್ಪ ತೋರ್ಸಾಟ ಅಂತ ಆ ಥರ ಎನರ್ಜಿ ಬರ್ತಾ ಇದೆ. ಸೊ ಇವರು ಅಂತ ಆಯಿತಾ. ಸೊ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಜೀವನ ಯಾರು ಅಂತ ನೀವೇ ಯೋಚನೆ ಮಾಡ್ಕೋಬೇಕು ಆಯಿತಾ. ಸೊ ಇದು 3 ಕಾರ್ಡ್ ತೆಗ್ದಿದ್ದೀನಿ, ಲೈಕ್ ನಿಮ್ಗೆ ಅರ್ಥ ಆಗಬೇಕು. ಇದು
ಎಸ್ ಇವರೇ ಅನ್ನೋ ಥರ. ಹಾಂ, ಇದು ಫಸ್ಟು 2 ಕಾರ್ಡ್ ಬಂದಿದ್ದು ಮೇಲ್ ಎನರ್ಜಿ ಜಾಸ್ತಿ ಬಂತು ಆಯಿತಾ. ಇದರಲ್ಲಿ ಟ್ಯಾರೋಲಿ ಇರೋದಿಲ್ಲ ಏನು ಜೆಂಡರ್ ಆ ಥರ ಏನೂ ಇರೋದಿಲ್ಲ, ಮೇಲ್ ಫೀಮೇಲ್ ಅಂತೆಲ್ಲ. ಬಟ್ ಇಲ್ಲಿ ಬರ್ತಿರೋ ಎನರ್ಜಿ ಜಾಸ್ತಿ ಮೇಲ್ ಅಂತ ಬಂತು ಅಲ್ಲಿ ಎರಡೂ. ಇದು ಫಸ್ಟ್ 3rd ಕಾರ್ಡ್ ಬಂದಿರೋದು ಫೀಮೇಲ್ ಎನರ್ಜಿ ಜಾಸ್ತಿ ಬರ್ತಾ ಇದೆ. ಸೊ ಇದು ಫ್ಯಾಮಿಲಿ ಕಾರ್ಡೇನೆ ಆಯಿತಾ. ಇದು ಫ್ಯಾಮಿಲಿ ಕಾರ್ಡ್ ಬಂದಿರೋದು ಫ್ಯಾಮಿಲಿಯವರೇನೆ. ಇದು ಒಂಥರ ಮದರ್ಲಿ ಫಿಗರ್ ಅಂದ್ಕೊಳ್ಳಿ ಆಯಿತಾ. ಮದರ್, ಫಾದರ್ ಕೂಡ ಇರ್ಬೋದು, ಅಂಕಲ್, ಆಂಟಿ, ನಿಮಗೆ ಗೊತ್ತು ನಿಮ್ಮ ಯಾರಿದ್ದಾರೆ ನಿಮ್ಮ ಲೈಫಲ್ಲಿ ಅವರು. ಸೊ ಅವರು ಆ್ಯಕ್ಚುಲಾಗಿ ಅವ್ರು ಏನು ಅಂತಂದರೆ ಪೇರೆಂಟ್ಸು, ಎನಿಬಡಿ ಆಯಿತಾ. ಬಟ್ ನಿಮಗಿಂತ ಎಲ್ಡರ್, ಈವನ್ ನಿಮ್ಮ ಎಲ್ಡರ್ ಸಿಸ್ಟರ್ ಇರ್ಬೋದು, ಅಥವಾ ಎಲ್ಡರ್ ಬ್ರದರ್ ಇರ್ಬೋದು, ಎಲ್ಡರ್ ಕಸಿನ್ಸ್ ಇರ್ಬೋದು, ಎನಿಬಡಿ ನಿಮಗಿಂತ ಎಲ್ಡರ್ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರ ವಯಸ್ಸಲ್ಲಿ ದೊಡ್ಡವರು ಅಂತ ಅಷ್ಟೇ ಆಯಿತಾ. ಆ್ಯಂಡ್ ನಿಮ್ಮ ಫ್ಯಾಮಿಲಿಯವರು ಅಂತಲೇ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಯಾವ ಥರ ಅಂತಂದರೆ ನಿಮ್ಮ ಮೇಲೆ ಜೆಲಸಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಜೊತೆಗೆ ಏಜ್ ಹೇಳಬೇಕು ಅಂತಂದರೆ ಸೇಮ್ ಕಿಂಗ್ ಥರನೇ ಆಯಿತಾ. ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಅಂತ ಅಂದ್ಕೊಳ್ಳಿ, ಅಥವಾ ನಿಮಗಿಂತ ಎಲ್ಡರ್ಲಿ ಪರ್ಸನ್ ಅಂತ ಅಂದ್ಕೋಬೋದು ಆಯಿತಾ. ಫ್ಯಾಮಿಲಿಯವರು ಅಂತ ತೋರಿಸ್ತಾ ಇದ್ದಾರೆ. ಇದು ಜಾಸ್ತಿ ಬರ್ತಾ ಇರೋದು ಲೇಡಿ ಎನರ್ಜಿ. ಬಟ್ ಆ ಥರ ಅಂತಲೂ ಹೇಳೋಕ್ಕಾಗಲ್ಲ. ನಿಮ್ಮ ಲೈಫಲ್ಲಿ ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು ಯಾರು ಅಂತ. ಓಕೆನಾ. ಸೊ ಫಸ್ಟು ಇದು ತೆಗ್ದಿದ್ದೀನಿ. ನೆಕ್ಸ್ಟು ಇವ್ರಿಗೆ ಸೊ ಇವರೇ ನಿಮ್ಮ ಹೇಟರ್ಸ್ ಇವಾಗ ಆಯಿತಾ. ಇವ್ರು ಯಾರು ಏನು ಮಾಡಿದ್ದಾರೆ ನಿಮಗೆ ಗೊತ್ತು. ಸೊ ಇವರ ಶಿಕ್ಷೆ ಏನು ಅಂತ ಈಗ ನೋಡೋದು ಆಯಿತಾ. ಸೊ ನೋಡೋಣ. ಬಾಬಾ ಪ್ಲೀಸ್ ಗೈಡ್, ಏನು ಶಿಕ್ಷೆ ಇವ್ರಿಗೆ? ಎರಡು ಕಾರ್ಡ್ ಇದೆ ನೋಡಿ. ಸ್ಟ್ರೆಂತ್, ಜಡ್ಜ್ಮೆಂಟ್ ಬಂದಿದೆ. ಓಕೆ. ಸೊ ಈಗ 3 ಕಾರ್ಡ್ಗೆ ಫಸ್ಟ್ ಕಾರ್ಡ್ಗೆ ಇದು ಬಂದಿದೆ. ಸೊ ತೆಗೆದ್ಬಿಡೋಣ ಇರಿ, ಆಮೇಲೆ ಗೊತ್ತಾಗುತ್ತೆ ಇದು ಹಿಂಗೆ ಅಂತ. ಎಸ್ ಬಾಬಾ. ವೀಲ್ ಆಫ್ ಫಾರ್ಚ್ಯೂನ್. ನೆನ್ನೆನೂ ಇದೇ ಕಾರ್ಡ್ಸ್ ಬಂತು ಅನಿಸುತ್ತೆ. ಓಕೆ. ಎಸ್ ಬಾಬಾ. ದ ವರ್ಲ್ಡ್. ನೆನ್ನೆ ಕಾರ್ಡ್ಸೇ ಬರ್ತಾ ಇದೆ. ಇನ್ನು ಅದೇ ಎನರ್ಜಿ ಆ ಥರನೇ ರಿಪಿಟೇಟಿವ್ ಆಗ್ತಾ ಇದೆ. ಓಕೆ. ಇವಾಗ ಓಕೆ, ಇದಕ್ಕೆ ಇವ್ರು ಏನು ಮಾಡಿದ್ರು ಅಂತ ಒಂದು ಇದರಲ್ಲಿ ನೋಡೋಣ. ಇಲ್ಲಿ ಒಂದು ನಿಮಿಷ. ಅದರ್ ಕಾರ್ಡ್ಸ್, ಬೇರೆ ಕಾರ್ಡ್ಸ್ಗಳು ನೋಡೋಣ. ಒಂದು ನಿಮಿಷ. ಎಸ್ ಬಾಬಾ. ಜಸ್ಟಿಸ್ ಬಂದಿದೆ. ದ ಎಂಪ್ರೆಸ್. ಓ, ನೈನ್ ಆಫ್ ಕಪ್ಸ್. ಸೊ ಇಲ್ಲಿ ಫಸ್ಟ್ ಹೇಳಬೇಕಂದ್ರೆ ಆಯಿತಾ, ಇದು 3 ಎನರ್ಜಿ ಸಪ್ರೇಟ್ ಅಂತನಾದ್ರು ತೊಗೊಳ್ಳಿ, ಅಥವಾ 3 ಎನರ್ಜಿ ಒಂದೇ ಅಂತಲೇ ತೊಗೊಳ್ಳಿ ಆಯಿತಾ. ನಿಮ್ಮ ಜೀವನದಲ್ಲಿ ಎಲ್ಲ ಥರ ನೋವು ಅನುಭವಿಸಿರ್ಬೋದು. ಆವಾಗ 3 ಎನರ್ಜಿನೂ ನಿಮ್ಮದೇ ಆಗುತ್ತೆ. ಅಥವಾ ಬರೀ ಒಂದು ಥರ ಆಗಿದೆ ಲೈಫಲ್ಲಿ ಈ ಥರ ಅಂತಂದರೆ ಅದು ಒಂದು ಥರ ಎನರ್ಜಿ ಬರುತ್ತೆ ಅಷ್ಟೇ, ಸಿಂಪಲ್. ಓಕೆನಾ. ಸೊ ಇವಾಗ ಫಸ್ಟ್ ಸೆಟ್ ಏನು ಹೇಳ್ತಾರೆ ಗೊತ್ತಾ. ಸೊ ಯಾರು ಮಾಡಿದ್ದು ಅಂತ ಹೇಳಿದ್ನಲ್ಲ. ಸೊ ಅರೌಂಡ್ 20 ಇಯರ್ಸ್ ಅನ್ಕೊಳ್ಳಿ, ನಿಮ್ಮ ಕಸಿನ್ಸ್ ಅಂದ್ಕೊಳ್ಳಿ ಆ ಥರ. ಸೊ ಅವ್ರು ಏನು ಮಾಡಿದ್ರು, ತುಂಬ ನಿಮ್ಮ ಶಕ್ತಿ ಏನಿತ್ತು, ನೀವು ಯಾರ ಮೇಲೆ ಅವಲಂಬಿಸಿದ್ರಿ, ನಿಮ್ಮ ಶಕ್ತಿ ಏನಿತ್ತು ಅಂದರೆ ನಿಮ್ಮ ಅವಲಂಬನೆ ಜಾಸ್ತಿ ಇತ್ತು. ಅವ್ರಿಗೆ ತೊಂದರೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಸ್ಟ್ರೆಂತ್ ಅಂತ ಏನಿತ್ತು
ಅದನ್ನೇ ತೆಗೆದ್ರು ಅಂತ ತೋರಿಸ್ತಾ ಇದ್ದಾರೆ. ಅದನ್ನೇ ಕಟ್ ಮಾಡಿದ್ರು, ಅದನ್ನೇ ತೆಗೆದ್ರು. ಓಕೆ. ಸೊ ಅದ್ರ ಜೊತೆಗೆ ಜಡ್ಜ್‌ಮೆಂಟ್ ಒಂದು ಕಾರ್ಡ್ ಬಂದಿದೆ. ಅದರಿಂದ ಅವ್ರು ಏನು ಮಾಡಿದ್ರು ಅಂತಂದರೆ, ನಿಮಗೂ ಟಾರ್ಗೆಟ್ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೂ ಟಾರ್ಗೆಟ್ ಆಯಿತು, ಪ್ಲಸ್ ನಿಮ್ಮ ಸ್ಟ್ರೆಂತ್ ಆಗಿ ಯಾರಿದ್ರು ಇಬ್ಬರ ಮೇಲೂನುವೆ ಟಾರ್ಗೆಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಜಡ್ಜ್‌ಮೆಂಟ್ ಬಂದಿದೆ. ಆ ಥರ ಜಡ್ಜ್ ಮಾಡಿದ್ರು ನಿಮ್ಮನ್ನ. ಮತ್ತು ನಿಮ್ಮ ಸ್ಟ್ರೆಂತ್ ಅಂತ ಯಾರಿದ್ರು ನಿಮ್ಮ ಜೀವನದಲ್ಲಿ ನಿಮಗೇ ಗೊತ್ತು. ನಿಮ್ಮ ಇಬ್ರಿಗ ಮೇಲೂ ಎಫೆಕ್ಟ್ ಮಾಡೋಕ್ಕೆ, ಆಯಿತಾ? ಈ ಥರ ಅದೇ ನಿಮ್ಮ ಯಾರಾದರೂ ಇರ್ಬೋದು, ಇವರು ನಿಮ್ಮ ಕಸಿನ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯವರೇನೇ, ನಿಮ್ಮ ಸ್ವಂತ ತಂಗಿ, ತಮ್ಮ ಆ ಥರ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಯಾವ ಥರ ಜಡ್ಜ್ ಮಾಡಿಬಿಟ್ರು ಅಂದರೆ, ನೀವು ಯಾರ ಮೇಲೆ ಅವಲಂಬನೆ ಇತ್ತು ನಿಮಗೆ ಜಾಸ್ತಿ, ಸೊ ಅವರನ್ನು ತೆಗೆದುಬಿಡ್ತೀನಿ ಅಥವಾ ನಿಮ್ಮನ್ನು ತೆಗಿತೀನಿ. ಇಬ್ಬರನ್ನೂ ಟಾರ್ಗೆಟ್ ಮಾಡಿದ್ರು, ಆಯಿತಾ? ಇಬ್ರಿಗೂ ಟಾರ್ಗೆಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಆ ಥರ ಜಡ್ಜ್ ಮಾಡಿದ್ರು, ನಿಮ್ಮನ್ನು ತೆಗಿತೀನಿ, ಅಲ್ಲಿಗೆ ಕ್ಲೋಸ್ ಅನ್ನೋ ಥರ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಇವಾಗ ದೇವ್ರ ಕೈಗೆ ಹೋಗಿದೆ ಅದು ಅಂತ ಹೇಳ್ತಾ ಇದ್ದಾರೆ. ಜಸ್ಟಿಸ್ ಕಾರ್ಡ್ ಬಂದಿದೆ. ಈಗ ದೇವರು ಅದನ್ನೆಲ್ಲ ನೋಡಿದ್ದಾರೆ. ಅದನ್ನು ನೋಡಿ ಇವಾಗ ನೋಡಿ ತೆಗಿಬೇಕು ಅಂತ ಹೇಳಿದ್ರೆ ಜಸ್ಟಿಸ್ ಇಲ್ಲಿ ಸೋರ್ಡ್ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಇಲ್ಲಿ ಕತ್ತಿ ಇದೆ, ಸೋರ್ಡು. ಸೊ ಭಗವಂತ ಕೈಗೆ ತೊಗೊಂಡಿದ್ದಾರೆ ಸೋರ್ಡ್ನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಾಗಿದ್ದ ಅನ್ಯಾಯನ, ಆಯಿತಾ, ಅವು ಏನು ಜಡ್ಜ್ ಮಾಡಿ ಯಾಕೆ ಈ ಥರ ಒಂದು ಆ್ಯಕ್ಷನ್ ತೊಗೊಂಡ್ರು ಅಂದರೆ, ನಿಮ್ಮ ಒಂದು ಅವಲಂಬನೆ ಏನಿತ್ತು ಅದನ್ನು ಕಿತ್ತಾಕ್ತೀನಿ ಅಂತ. ಜೊತೆಗೆ ನಿಮ್ಮ ಶಕ್ತಿ ಏನಿತ್ತು ಅಂದರೆ, ಯಾರ ಮೇಲೆ ನೀವು ಅವಲಂಬಿಸಿದ್ರಿ, ಆ ಶಕ್ತಿ ಏನಿತ್ತು ನಿಮಗೆ, ಅದನ್ನೇ ತೆಗಿತೀನಿ ಅಂತ ಹೇಳಿ ಮಾಡಿದ್ದಾರೆ. ಆ ಥರ ಮಾಡಿದ್ರು. ನಿಮ್ಮ ಇಬ್ರಿಗೂ ಅಟ್ಯಾಕ್ ಆಯಿತು ಅಂತ. ಅದಕ್ಕೆ 2 ಕಾರ್ಡ್ ಬಂತು. ಇದಕ್ಕೆ ಮಾತ್ರ ಫಸ್ಟು, ಆಯಿತಾ? ಸೊ ಇಬ್ರಿಗೂ ಅಟ್ಯಾಕ್ ಮಾಡಿದ್ರು, ಆ ಥರ ಜಡ್ಜ್ ಮಾಡಿದ್ರು, ಅಟ್ಯಾಕ್ ಮಾಡಿ ನಿಮ್ಮನ್ನು ಕ್ಲೋಸ್ ಮಾಡ್ತೀವಿ ಅಂತ. ಬಟ್ ಇವಾಗ ನಿಮ್ಮ ದುಃಖ, ನಿಮ್ಮ ಸಂಕಟ, ಭಗವಂತನ ಮೊರೆ ನೀವೇನು ಹೋದ್ರಿ, ನಂಬೋ ಇದ್ರೀರ ಭಗವಂತನ. ಸೊ ಇವಾಗ ಭಗವಂತನೇ ಅವ್ರ ಕೈಗೆ ತೊಗೊಂಡಿದ್ದಾರೆ, ಜಸ್ಟಿಸ್ ತೊಗೊಂಡಿದ್ದಾರೆ. ದೇವರ ಕೋರ್ಟಲ್ಲಿ ಇದೆಲ್ಲ ಕಾಣಿಸ್ದೆ, ನಿಮ್ಮ ಪ್ರಪಂಚಕ್ಕೆ ಕಾಣಿಸ್ತಿರ್ಲಿಲ್ಲ ಇದು ಏನು ನಡೀತಿದೆ ಹಿಂದೆ ಅಂತ. ಬಟ್ ಭಗವಂತನ ಕೋರ್ಟು ಕಣ್ಬಿಟ್ಟು ನೋಡಿದ್ದಾರೆ. ಅದೇ ಫುಲ್ಲು ರಿಜಿಸ್ಟರ್ ಆಗಿದೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರ ಕೈಗೆ ತೊಗೊಂಡಿದ್ದಾರೆ, ಆಯಿತಾ? ಚಿಂತೆ ಮಾಡಬೇಡಿ. ಸೊ ಅದೇನು ಮಾಡಬೇಕು ಅಂದರೆ, ಇದು ಕರ್ಮದ ಕಾರ್ಡ್. ಇದು ದೇವ್ರ ಕಣ್ಣು ತಪ್ಪಿಸಿ ಏನೆಲ್ಲ ಮಾಡಿದ್ರು ದೇವ್ರಿಗೆ ಕಾಣಿಸಲ್ಲ, ನಾನೇನೋ ಮಾಡಿಬಿಡ್ತೀನಿ ಅಂತ. ಇದು ಜಸ್ಟಿಸ್ ಕಾರ್ಡ್ ಬಂದಿದೆ. ಅವರು ಯಾವ ಥರ ಅನುಭವಿಸ್ತಾರೆ ಅವ್ರಿಗೆ ಬಿಡಬೇಕು ನೀವು. ಇವಾಗ ಅದನ್ನೇ ಹೇಳ್ತಾ ಇರೋದು, ನೀವೇನು ಆ್ಯಕ್ಷನ್ ತೊಗೋಬೇಡ, ನಾನು ಮಾಡ್ತಾ ಇದ್ದೀನಿ ಆ್ಯಕ್ಷನು ಅಂತ ಹೇಳ್ತಾ ಇದ್ದಾರೆ. ನನ್ನ ಕೈಲಿ ಇದೆ ಇವಾಗಿದು, ನನ್ನ ನಂಬ್ತೀಯಾ ನೀನು? ನನ್ನ ನಂಬ್ತೀಯಾ ಅಂದರೆ ಸುಮ್ಮನೆ ಇರು, ನಾನು ತೋರಿಸ್ತೀನಿ ನಿನಗೆ, ಯಾವ ಥರ ಜಸ್ಟಿಸ್ ಕೊಡಿಸ್ತೀನಿ ನಿನಗೆ ನೋಡುವಂತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಫಸ್ಟ್ ಕಾರ್ಡಲ್ಲಿ ಫಸ್ಟ್ ಸೆಟ್ ಎನರ್ಜಿ ಬಂದಿದ್ದು ಇದು. ನಿಮಗೆ ಮ್ಯಾಚ್ ಆಗ್ತಾ ಇದೆಯಾ ಏನೋ ನೀವು ನೋಡಬೇಕು, ಆಯಿತಾ? ಸೊ ನೀನೇನು ಆ್ಯಕ್ಷನ್ ತೊಗೋಬೇಡ, ನನ್ನ ಕೈಗೆ ತೊಗೊಂಡಿದ್ದೀನಿ, ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ಇದರಿಂದ ಏನಾಗಿದೆ ಅಂತಂದರೆ, ಇಲ್ಲಿ ತಕ್ಕಡಿ ಇದೆ, ಕಾಣುತ್ತಾ ಗೊತ್ತಿಲ್ಲ ನನಗೆ, ಜಸ್ಟಿಸ್ ಇದೆ ಕಾರ್ಡಲ್ಲಿ. ಇದರಲ್ಲಿ ಏನಂದರೆ, ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗೋಯ್ತು ಅಂತಲೂ ಹೇಳ್ತಾ ಇದ್ದಾರೆ. ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು ಆಗೋಯ್ತು. ಸೊ ಇದೊಂದು ಆ್ಯಕ್ಷನ್ ತೊಗೊಂಡಿದ್ರಿಂದ, ಅವರ ಆ್ಯಕ್ಷನಿಂದ ನಿಮ್ಮ ಜೀವನದಲ್ಲಿ ಭಯಂಕರ ಚೇಂಜಸ್ ಆಯಿತು, ಭಯಂಕರ ಅಲ್ಲೋಲ ಕಲ್ಲೋಲ ಆಯಿತು. ಅಷ್ಟೇ ಸ್ಟ್ರೆಂತ್ ತೋರಿಸ್ಬೇಕಾಯ್ತು ನೀವು ಅಂತಲೂ ಹೇಳ್ತಾ ಇದ್ದಾರೆ. ಆ ನೋವಿಂದ ಅಥವಾ ಆ ಪರಿಸ್ಥಿತಿಯಿಂದ ನೀವು ಆಚೆ ಬರೋದಕ್ಕೆ ಸಿಕ್ಕಾಪಟ್ಟೆ ಸಮಯ ತಗೊಂತು. ಸಮಯ ತಗೊಂತು, ಜೊತೆಗೆ ಅಷ್ಟೇ ಸ್ಟ್ರೆಂತ್ ಕೂಡ ತೋರಿಸ್ಬೇಕಾಯ್ತು ನೀವು. ಅಂದರೆ ತುಂಬ ಕುಗ್ಗೋಗ್ತಾ ಇದ್ರಿ, ಮನಸ್ಸಿಂದ ಕುಗ್ಗೋಗ್ತಿದ್ರಿ, ತುಂಬ ಕಷ್ಟ ಆಯಿತು ನಿಮ್ಗೆ ಆಚೆ ಬರೋದಕ್ಕೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಕೈಗೆ ತೊಗೊಳ್ಬೇಡ, ನಾನಿದ್ದೀನಿ, ನಾನು ನೋಡಿದ್ದೀನಿ, ನನ್ನ ಕೈಗೆ ತೊಗೊಂಡಿದ್ದೀನಿ, ಜಸ್ಟಿಸ್ ನನ್ನ ಕೈಗೆ ತೊಗೊಂಡಿದ್ದೀನಿ ನಾನು ಅಂತಲೇ ಹೇಳ್ತಾ ಇದ್ದಾರೆ. ತಕ್ಕಡಿ ಇದೆ ಕೈಯಲ್ಲಿ. ಸೊ ನಿನಗೆ ನ್ಯಾಯ ಕೊಡಿಸ್ತೀನಿ, ಖಂಡಿತ ನ್ಯಾಯ ಕೊಡಿಸ್ತೀನಿ ಅಂತಿದ್ದಾರೆ, ಆಯಿತಾ? ಸೊ ಫಸ್ಟ್ ಬ್ಯಾಚ್ ನಿಮಗೆ ಅರ್ಥ ಆಗುತ್ತೆ, ಫಸ್ಟ್ ಎನರ್ಜಿನವ್ರಿಗೆ. ಸೊ ಅಷ್ಟೇ. ಸೊ ನೋಡೋಣ ನೆಕ್ಸ್ಟು. ಇಲ್ಲಿ ಮತ್ತೆ ಏನು ಹೇಳ್ತಾ ಇಲ್ಲ, ಏನು ಶಿಕ್ಷೆ ಏನು ಅಂತೆಲ್ಲ ಹೇಳ್ತಾ ಇಲ್ಲ. ನನ್ನ ಕೈಗೆ ತೊಗೊಂಡಿದ್ದೀನಿ ಅಂತಿದ್ದಾರೆ ಅಷ್ಟೇನೆ, ಆಯಿತಾ? ನೀವು ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು
ಸಮಾಧಾನವಾಗಿರ್ಬೇಕಷ್ಟೇನೆ, ಆಯಿತಾ? ಸೊ ಇವಾಗಲೇ ಅವ್ರು ಅನ್ಯಾಯ ಮಾಡಿದ್ರು ಈಗಲೇ ಆಗೋಗ್ಬಿಡ್ಬೇಕು ಅಂದರೆ ಆಗೋದಿಲ್ಲ ಅದು. ಅದಕ್ಕೆ ಯಾವಾಗ ಡಿವೈನ್ ಟೈಮಿಂಗ್ಸ್ ಅಂತ ಇರುತ್ತೆ ನೋಡಿ, ಆ ಟೈಮಿಂಗ್ ಅನ್ನೋದು ಬರಬೇಕು. ಆವಾಗಲೇ ಅವ್ರಿಗೆ ಶಿಕ್ಷೆ ರಿಫ್ಲೆಕ್ಟ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ನೆಕ್ಸ್ಟ್ ಬಂದಿದ್ದು ಅದೇ ಹೇಳಿದ್ನಲ್ಲ, ದುಡ್ಡೇ ದೊಡ್ಡಪ್ಪ, ಅಷ್ಟು ದುರಹಂಕಾರದಿಂದ ಯಾರಿದ್ರು, ಇದು ನಿಮ್ಮ ಫ್ಯಾಮಿಲಿಯವರಾದರೂ ಇರ್ಬೋದು, ಅಂತೂ ದುಡ್ಡು ಮೇಯ್ನ್ ತೋರಿಸ್ತಾ ಇರೋದು. ಅಷ್ಟು ಅತಿ ಶ್ರೀಮಂತಿಕೆಯಿಂದ ತಲೆನೇ ನಿಲ್ಲ, ಕೈಕಾಲಂತೂ ಭೂಮಿ ಮೇಲೆ ಇಲ್ಲ, ಆ ಥರ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಸೊ ಅಂಥವ್ರು ಪರಿಸ್ಥಿತಿ ಯಾವ ಥರ ಆಯ್ತಂದರೆ, ಅಷ್ಟು ದುರಹಂಕಾರ ಪಟ್ಟಿದ್ದಾರೆ, ಆಯಿತಾ? ಅಷ್ಟು ದುರಹಂಕಾರ ಪಟ್ಟು ಬಟ್ ಆ್ಯಕ್ಚುಲಿ ನಿಮಗೆ ಏನೆಲ್ಲ ಅವಮಾನ ಮಾಡಿದ್ರು, ಆಯಿತಾ? ನಿಮ್ಗೆ ಯಾವ ಥರ ಅವಮಾನ ಮಾಡಿದ್ದಾರೆ ಅಂತಂದರೆ, ಇದು ಎಂಪ್ರೆಸ್ ಅಂತ ಬಂದಿದೆ ಇದು, ಆಯಿತಾ? 2 ಕಾರ್ಡ್ ತೆಗ್ದಿದ್ದೀನಿ ಅಲ್ವಾ ಇದಕ್ಕೆ, ನೋಡಿ 2 ಕಾರ್ಡ್ ಬಂದಿದೆ ಅವ್ರಿಗೆ. ಆ ದುಡ್ಡಿನ ಮದ ಹೆಂಗಿದೆ ಅಂತಂದರೆ, ಅವ್ರ ಕಾರ್ಡ್ ಕೆಳಗೆ ಇದೆರಡು ಬಂದಿದೆ. ಸೊ ಇವಾಗ ವೀಲ್ ಆಫ್ ಫಾರ್ಚ್ಯೂನ್, ಅವ್ರ ಕರ್ಮ ಅವ್ರಿಗೆ ಶುರು ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಯಾವ ಥರ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಬರ್ತಾ ಇರೋ ಎನರ್ಜಿ ಎಂಪ್ರೆಸ್ ಅಂತ ಬಂದಿರೋದ್ರಿಂದ ತೋರಿಸ್ತಾ ಇರೋದು, ಇದು ತುಂಬ ಒಂಥರ ನರ್ಚರಿಂಗ್ ಕ್ಯಾರೆಕ್ಟರ್ ಅಂತ, ಆಯಿತಾ? ಅಂದರೆ ನೀವು ಆಲ್ರೆಡಿ ನಿಮಗೆ ಒಂದು ಮಗು ಇದೆ ಅಂತಲೇ ಅರ್ಥ ಇದು, ಆಯಿತಾ? ಆ ಥರ ನನಗೆ ತೋರಿಸ್ತಾ ಇದ್ದಾರೆ. ಸೊ ಇಲ್ಲೇನಂತಂದರೆ, ಇವ್ರು ಯಾರು ಇದ್ದರು, ಇವ್ರು ಏನು ಆಟ ಆಡಿದ್ದಾರೆ ಅಂತಂದರೆ, ಎಷ್ಟು ಮದ ತೋರಿಸಿದ್ದಾರೆ ಅಂದರೆ, ಆ ದುರಹಂಕಾರ ಅದು ಎಷ್ಟು ಮಟ್ಟಕ್ಕೆ ತೋರಿಸಿದ್ದಾರೆ ಅಂತಂದರೆ, ನಿಮ್ಮ ಮಗು ತನಕನೂ ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಏನೋ ಒಂದು ದುರಹಂಕಾರದಿಂದ ಮಾತಾಡೋದಾಗಲಿ, ಅಥವಾ ಅವಮಾನ ಮಾಡೋದಾಗಲಿ, ಅಥವಾ ದುಡ್ಡು ಕಾಸಿಗೆ ಹಿಡಿಯೋದಾಗಲಿ, ಏನೋ ಸಮಥಿಂಗ್ ಆ ಥರ ಬರ್ತಾ ಇದೆ ಎನರ್ಜಿ. ಸೊ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ, ಆ್ಯಂಡ್ ನೀವು ಅರ್ತ್ ಏಂಜಲ್ ಅಂತಲೂ ಹೇಳ್ತಾ ಇದ್ದಾರೆ ನನಗೆ, ಆಯಿತಾ? ಈ ಸೆಕೆಂಡ್ ಸೆಟ್ಟಲ್ಲಿ ನೀವು ಪಕ್ಕಾ ಅರ್ತ್ ಏಂಜಲ್, ಅಂದರೆ ನಿಮ್ಮನ್ನು ಎದುರಾಕೋಬಾರ್ದಾಗಿತ್ತು. ನಿಮ್ಮ ಸ್ಪಿರಿಚುವಲ್ ಅಬಿಲಿಟಿ ಎಷ್ಟು ಹೈ ಇದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ನಿಮಗೆ ಆ ಥರ ಎದುರಾಕೊಂಡು ಯಾರ ಮಾತು ಕೇಳಿ ಈ ಥರ ಮಾಡಿದ್ರು, ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ, ಆಯಿತಾ? ಆ್ಯಂಡ್ ಅದು ಯಾರೆಲ್ಲ ಇದ್ದಾರೆ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಹೇಳಿಸ್ತಿದ್ದಾರೆ, ಯಾರೆಲ್ಲ ಸೇರಿದ್ದಾರೆ ಇವ್ರ ಜೊತೆ, ಅವರೆಲ್ಲರಿಗೂ ಸಮೇತ ಟೈಮು ಟರ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಟೇಬಲ್ ಟರ್ನ್ ಆಗಿದೆ ಅಂದರೆ, ನಿಮಗೆ ಒಳ್ಳೆ ಸಮಯ ಶುರುವಾಗಿದೆ ಇವಾಗಲೇ. ನಿಮಗೆ ಗೊತ್ತಾಗಿರುತ್ತೆ ಟೈಮ್ ಚೆನ್ನಾಗಿ ಆಗ್ತಾಯಿದೆ, ಇವಾಗ ಚೇಂಜಸ್ ಬರ್ತಿದೆ ಅಂತ. ಈಗ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಅಂತಂದರೆ, ನೀವು ಹೇಳಬೇಕು ಎಸ್ ಚೇಂಜಸ್ ಬರ್ತಾ ಇದೆ ಅಂತ. ನೀವು ಅನಲೈಸ್ ಮಾಡಿ, ಮುಂಚೆ ಹೇಗಿತ್ತು ಇವಾಗ ಹೇಗಿದೆ, ಇದು ನಿಮಗೆ ಮ್ಯಾಚ್ ಆಗುತ್ತಾ, ಈ ಎನರ್ಜಿ ಏನು ಅಂತ ನಿಮಗೆ ಗೊತ್ತಾಗತ್ತಾಗ, ಆಯಿತಾ? ಸೊ ಅದು ತೋರಿಸ್ತಾ ಇರೋದು ನಿಮಗೆ ಎಷ್ಟರ ಮಟ್ಟಿಗೆ ಅವಮಾನ ಮಾಡಿದ್ದಾರೆ ಅಂದರೆ, ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅದರಿಂದ ಹಿಡಿದು ಇದು ಅದೇ ಹೇಳಿದ್ನಲ್ಲ, ಇದು ಎಂಪ್ರೆಸ್ ಅಂತ ಇರೋದು ತುಂಬ ಡಿವೈನ್ಲಿ ಗೈಡೆಡ್ ಪರ್ಸನ್ ಅಂತ ಅರ್ಥ. ಅಂದರೆ ನಿಮ್ಮ ನಡವಳಿಕೆ, ನಿಮ್ಮ ಸ್ವಭಾವ ಯಾವ ಥರ ಇರುತ್ತೆ ಅಂತಂದರೆ, ತುಂಬ ಸಾಧು ಆ ಥರ. ಜೊತೆಗೆ ಭಗವಂತನಿಂದ ನಿಮಗೆ ಒಂಥರ ನೀವು ಹೆಂಗೆ ಅಂದರೆ, ದೊಡ್ಡವ್ರು ಏನು ಹೇಳಿರ್ತಾರೆ, ಆಯಿತಾ? ಸೊ ಅದನ್ನು ಫಾಲೋ ಮಾಡ್ತೀರಾ ಅಂತಲೇ ಇಟ್ಕೊಳ್ಳಿ, ಅಥವಾ ಆ್ಯಕ್ಚುಲಾಗಿ ನಿಮಗೆ ಡಿವೈನ್ ಗೈಡೆನ್ಸ್ ಕೂಡ ಸಿಗುತ್ತೆ ಅಂತ ಅಂದ್ಕೊಳ್ಳಿ, ಆಯಿತಾ? ಸೊ ಆ ಥರ ಎನರ್ಜಿ ಬರ್ತಾ ಇದೆ ಇದು ಅಂತ. ನಿಮಗೆ ಈ ಥರ ಮಾಡಿದ್ದು ಇವರು ದುಡ್ಡಿನ ದರ್ಪ ತೋರಿಸಿದ್ರು ಅಂತಲೇ ಹೇಳ್ತಾ ಇರೋದು, ಆಯಿತಾ? ಫಸ್ಟೇ ಹೇಳಿದ್ನಲ್ಲ, ದುಡ್ಡೇ ದುಡ್ಡಪ್ಪ ಅಂತ. ಸೊ ನಿಮಗೆ ಒಂದು ಟೈಮಲ್ಲಿ ಯಾವ ಥರ ಆಗೋಯ್ತು ಅಂತಂದರೆ, ನೀವು ಎಷ್ಟರ ಮಟ್ಟಿಗೆ ಅವಲಂಬಿಸ್ಕೊಂಬಿಟ್ರಿ ಅಂತಂದರೆ ದುಡ್ಡುಗೋಸ್ಕರ, ಆಯಿತಾ? ಅಷ್ಟು ಅವಲಂಬನೆ ತೋರಿಸಿದ್ರಿ ನೀವು, ತೋರಿಸ್ಬೇಕಾಯ್ತು, ಏನೂ ಮಾಡೋಕ್ಕಾಗಲಿಲ್ಲ. ಇದು ಕೆಲಸದ ಪರಿಸ್ಥಿತಿಲಿ ಇರ್ಬೋದು, ಅಥವಾ ಮನೆ ವಿಷಯದಲ್ಲಿ ತೊಗೊಳ್ಳಿ, ಮನೆ ವಿಷಯದಲ್ಲಿರ್ಬೋದು, ಎಲ್ಲಾದರೂ ಇರ್ಬೋದು, ಪರಿಸ್ಥಿತಿ ನಿಮಗೆ ಗೊತ್ತು. ಅಂದರೆ ನಿಮಗೆ ನೀನು ಇವಾಗ ಕೆಲಸದ ವಿಷಯ ತೊಗೊಂಡ್ರೆ, ನೀನು ಕೆಲ್ಸಕ್ಕೆ ಬರ್ತಾ ಇದೆಯಾ, ಸೊ ನಿನ್ಗೆ ಯಾವ ಥರ ಬೇಕಾದರೂ ನಾನು ಆಟ ಆಡಿಸ್ತೀನಿ ಅನ್ನೋ ಥರ ಬರ್ತಾ ಇದೆ ಎನರ್ಜಿ. ಅಂದರೆ ನಿನಗೆ ಏನು ಮಾಡಿದ್ರೂ ಇದ್ದೇ ಇರ್ತೀಯ ನೀನು, ನಿಂಗೆ ಬೇಕಲ್ಲ ತಿನ್ನೋಕ್ಕೆ ಬೇಕು ಅಂತಂದರೆ ನೀನು ಕೆಲಸ ಮಾಡೋಕ್ಕೆ ಬಂದೇ ಬರ್ತೀಯ. ಸೊ ನಾನು ಅಡ್ವಾಂಟೇಜ್ ತೊಗೋತೀನಿ ಅನ್ನೋ ಥರ ನಿಮ್ಮ ಸೀನಿಯರ್ ಅಂತಲೇ ಹೇಳಿದ್ನಲ್ಲ, ಏಜು ಇದೆಲ್ಲ ಹೇಳಿದ್ದೀನಿ. ಸೊ ಎಬೋ 35-40 ಇಯರ್ಸ್ ಎಷ್ಟಾರು ಇರ್ಬೋದು, ಓಕೆನಾ? ಸೊ ಕಿಂಗ್ ಅಂದರೆ ಇನ್ನೇನು ಹೇಳೋದು. ಸೊ ಅವರು ನಿಮಗೆ ಯಾವ ಥರ ನಡೆಸ್ಕೊಂಡ್ರು ಅಂತಂದರೆ, ನಿಮ್ಮನ್ನು ಒಂದು ಅರ್ತ್ ಏಂಜಲ್ ಅಲ್ಲ, ಅಷ್ಟು ವರ್ಸ್ಟಾಗಿ ನಡೆಸ್ಕೊಂಡಿದ್ದಾರೆ ನಿಮಗೆ, ಆಯಿತಾ? ಅಷ್ಟು ವರ್ಸ್ಟಾಗಿ ನಡೆಸ್ಕೊಂಡಿದ್ದಾರೆ. ಮಾತನ್ನ ಮಾತಲ್ಲಿರ್ಬೋದು, ಅಥವಾ ಕೆಲಸದಲ್ಲಿ ಇರ್ಬೋದು, ಲೈಕ್ ಹೆಂಗೆ ಹೇಳೋದು, ಲೈಕ್
ಮಾತು ಮಾತಿಗೂ, ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ಅವಮಾನ ಮಾಡಿದ್ದಾರೆ ಅಂತ ನಾ ಹೇಳಕ್ಕೆ ಹೋಗಿದ್ದು. ಲೈಕ್ ಈ ಪ್ರತಿಯೊಂದು ವಿಷಯಕ್ಕೂ ನಿಮಗೆ ಅವಮಾನ ಮಾಡಿದ್ದಾರೆ. ಇದು ಅದೇ ನಾ ಹೇಳ್ದಂಗೆ ಇದು ಎಲ್ಲಾದರೂ ಇರ್ಬೋದು. ಇದು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸೀನಿಯರ್ ಇರ್ಬೋದು, ನಿಮ್ಮ ಬಾಸ್ ಇರ್ಬೋದು, ಅಥವಾ ನಿಮ್ಮ ಮನೆ ಅಂತ ತೊಗೊಂಡ್ರೆ ಹಸ್ಬೆಂಡ್ ಇರ್ಬೋದು, ಅಥವಾ ನಿಮ್ಮ ಮಾವ, ಅತ್ತೆ, ಅಥವಾ ಯಾರಾದರೂ ಎಲ್ಡರ್ಸ್, ಅಥವಾ ನಿಮ್ಮ ಬ್ರದರ್ ಇರ್ಬೋದು, ಯಾರಾದ್ರೂ ಆಯಿತಾ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಯಾರು ಈ ಥರ ಮಾಡಿದ್ರು, ನಡವಳಿಕೆ ನಿಮ್ಮನ್ನು ಎಷ್ಟು ಅವಮಾನ ಮಾಡಿದ್ದಾರೆ, ಎಷ್ಟು ಹಿಂಸೆ ಆಗಿದೆ ನಿಮಗೆ, ಜನಗಳ ಮುಂದೆ ಎಷ್ಟು ಹಿಂಸೆ ಆಗಿದೆ. ನೀವು ಒಂದು ಅರ್ತಿ ಏಂಜಲ್ ಅನ್ನೋದನ್ನು ಮರೆತು ಸಾಧಾರಣ ಒಂದು ಹೆಣ್ಣಿನ ಥರ, ಸಾಧಾರಣ ಥರ ಒಂದು ಕೆಲಸ ಮಾಡಬೇಕಾಯ್ತು ನೀವು ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಅಂದರೆ ನಿಮಗೆ ವಿದ್ಯೆನೂ ಇತ್ತು, ಆಯಿತಾ. ವಿದ್ಯೆ ಆಗಲಿ ಯಾವುದ್ರಲ್ಲೂ ನಿಮಗೆ ಕಮ್ಮಿ ಇರಲಿಲ್ಲ. ಇದು ಎಂಪ್ರೆಸ್ ಅಂತಂದರೆ ಇದು ರಾಣಿಗೆ ರಾಣಿ ಆ ಥರ ಇದು ಲೆಕ್ಕ, ಆಯಿತಾ. ಎಲ್ಲ ರಾಣಿನೂ ಸೇರಿ ಇದು ರಾಣಿ ಆ ಥರ. ನಿಮಗೆ ದುಡ್ಡು ವಿಷಯದಲ್ಲಿ ಪ್ರಾಬ್ಲಮ್ ಆಗಿರಲಿಲ್ಲ, ಆಯಿತಾ. ಅಥವಾ ಕೆಲಸದ ವಿಷಯ ತೊಗೊಂಡ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ಒಂದು ನಾಲೆಡ್ಜ್ ಆ ಥರ ಇತ್ತು ನಿಮಗೆ, ಆಯಿತಾ ಅಂತ. ಆ್ಯಂಡ್ ನಿಮ್ಗೇನಾದರೂ ಕೆಲಸ ಕೊಡ್ತು ಅಂತ ಅಂದ್ಕೊಳ್ಳಿ, ಅಂದರೆ ಅಷ್ಟೇ ಚೆನ್ನಾಗಿ ಚಾಲೆಂಜಸ್ ಏನೇ ಬರಲಿ ಅಷ್ಟು ಚೆನ್ನಾಗಿ ನೀವು ಅದನ್ನು ಮಾಡ್ತಾಯಿದ್ರಿ ನೀವು ಅಂತಲೂ ತೋರಿಸ್ತಾ ಇದ್ದಾರೆ. ಅಷ್ಟೇ ಚಟುವಟಿಕೆಯಿಂದ ಅಷ್ಟು ಬೇಗ ಕೆಲಸನೂ ಮಾಡ್ತಾ ಇದ್ರಿ. ಅಂದರೆ ನಿಮ್ಮನ್ನು ಆ ಥರ ಎಲ್ಲ ಹೀಯಾಳಿಸಿ ಅವಮಾನ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅದು ದುಡ್ಡಿನ ಮದ, ಅದನ್ನೇ ಶುರುನಲ್ಲಿ ಬಂದಿದ್ದು. ಅಷ್ಟು ದುರಹಂಕಾರ, ಇಷ್ಟು ದುಡ್ಡಿನ ಮದ ತೋರಿಸಿದ್ದಾರೆ ಅಂತಂದರೆ ಪಾ. ಸೋಲಾರ್ ಪ್ಲೆಕ್ಸಸ್ ನನಗೆ ತುಂಬ ಥರ್ಡ್ ಚಕ್ರ ಇದಾಗ್ತಾ ಇದೆ. ಅಂದರೆ ಪವರ್ ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಶಕ್ತಿ ಅಂದರೆ ಅಫ್ಕೋರ್ಸ್ ಇದು ಆಫೀಸ್ ಅಂತ ತೊಗೊಂಡ್ರೆ ನಿಮ್ಮ ಸೀನಿಯರ್, ನಿಮ್ಮ ಬಾಸ್ ಆ ಥರನೇ ತೋರಿಸ್ತಾ ಇದ್ದಾರೆ. ಪವರ್ ತೋರಿಸಿದ್ರು ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನೀವು ಯಾರು ಅನ್ನೋದನ್ನೇ ಗೊತ್ತಾಗಿಲ್ಲ ಅವ್ರಿಗೆ, ಬಟ್ ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅದು ತುಂಬ ತಪ್ಪು ಮಾಡಿದ್ದು. ಅರ್ಥೇಂಜಲ್ ನಿಮ್ಮ ದೇವರಿಗೆ ಪ್ರಿಯವಾದ ಮಗುನ ಆ ಥರ ಎಲ್ಲ ಅವಮಾನ ಮಾಡೋದು, ಆ ಥರ ಎಲ್ಲ ಹಿಂಸೆ ಮಾಡಲೇಬಾರ್ದು. ಯಾರನ್ನೂ ಅವರು ಇವರು ಅಂತಲ್ಲ, ಯಾರಿಗೂ ಹಿಂಸೆ ಮಾಡಬಾರ್ದು. ಯಾತಕ್ಕೆ ಅಂತಂದರೆ ನಮಗೆ ಗೊತ್ತಿರಲ್ಲ ಅವರು ಯಾರು ಏನು ಅಂತಲೇ ಗೊತ್ತಿರಲ್ಲ. ಒಂದೊಂದು ಸಲ ಏನು ಸಾಧಾರಣ ರೂಪದಲ್ಲಿ ಲೈಕ್ ದೇವರೇ ಬಂದ್ಬಿಟ್ಟಿರ್ಬೋದು ಅಂತಾರೆ, ಗೊತ್ತಾ. ಎಷ್ಟೋ ಸಲ ಹೇಳ್ತೀವಿ ನಾವು ಆ ಥರ. ಸೊ ಯಾರು ಅಂತಲೇ ಗೊತ್ತಿಲ್ಲದೇನೆ ಒಬ್ರನ್ನ ಹಿಂಸೆ ಮಾಡೋದು, ಅವಮಾನ ಮಾಡೋದು ಏನಕ್ಕೆ? ಆ ಥರ ನಿಮಗೆ ಮಾಡಿದ್ದಾರೆ, ನಿಮಗೆ ನಡೆಸ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟು ಸಂಕಟಪಟ್ಟಿರೋದು ಒಂದೇ ಅಲ್ಲ, ಪವರು ಯಾವ ಥರ ದರ್ಪ ತೋರಿಸಿದ್ದಾರೆ ಅಂತಂದರೆ. ಆ್ಯಂಡ್ ನಿಮಗೆ ಆ ಟೈಮಲ್ಲಿ ತುಂಬ ಡಿವೈನ್ಲಿ ಗೈಡೆಡ್, ನೀವು ಆ್ಯಕ್ಚುಲಾಗಿ ಡಿವೈನ್ಲಿ ಗೈಡೆಡ್, ಆಯಿತಾ. ಅಂದರೆ ತುಂಬ ದೇವರಿಗೆ ಹತ್ತಿರವಾದ ಮಗು. ಬಟ್ ಆ ಟೈಮ್ ಹೆಂಗಿತ್ತು ಅಂತಂದರೆ ನಿಮಗೆ ದೇವರಿಂದನೂ ಹೆಲ್ಪು ಸಿಗಲಿಲ್ಲ ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ದಿವಸ, ಒಂದು 10 ವರ್ಷ ಅಂದ್ಕೊಳ್ಳಿ. 10 ವರ್ಷ ಇದು ಕೆಲಸದಲ್ಲಿ ಅಂತ ತೊಗೊಂಡ್ರೆ 10 ವರ್ಷ ಕೆಲಸದ ಒಂದೇ ಕಡೆ ಇದ್ರ ಆ ಥರ ಯೋಚನೆ ಮಾಡಿ. ಅಥವಾ ನೀವೇನಾದರೂ ಮನೆ ವಿಷಯದಲ್ಲಿ ತೊಗೊಂಡ್ರೆ ಫ್ಯಾಮಿಲಿನಲ್ಲಿ ಒಂದು 10 ವರ್ಷ ಯಾರ್ದೋ ಸಿಕ್ಕಾಪಟ್ಟೆ ನಿಮ್ಮ ಸೀನಿಯರ್ದು, ಅಂದರೆ ಮನೆಯಲ್ಲಿ ಯಾರೋ ಮಾವ, ಅತ್ತೆ, ಮಾವ ಅಥವಾ ಇನ್ಯಾರೋ ಆ ಥರ ಕಾಟ ಇತ್ತು ಅನ್ನೋ ಥರ. ಸೊ ಇದು ತೋರಿಸ್ತಾ ಇರೋದು. ಅಂದರೆ ಆ ಟೈಮ್ ಹೆಂಗಿತ್ತು ಅಂತಂದರೆ ನಿಮಗೆ ದೇವರು ಕೂಡ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತಿದ್ದಾರೆ. ಯಾತಕ್ಕೆ ಅಂತಂದರೆ ನೀವು ಈ ಥರ ನೀವೊಂದು ಬರಬೇಕಿತ್ತು. ನಿಮ್ಗೇನು ಅದೇನು ಹೇಳ್ತಾರೆ, ಆ ಹೊಡೆತ ಬಿದ್ದುನೇ ನಿಮ್ಗೊಂದು ಎನ್ಲೈಟನ್ಮೆಂಟ್ ಆಯಿತು ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಅಂದರೆ ಪ್ರಬುದ್ಧತೆ ಬಂತು ನಿಮ್ಗೆ. ಈ ಥರ ಒಂದು ಆಗಬೇಕು ಅಂತಂದರೆ ನೀವು ಇವಾಗ ಬರೀ ದುಡ್ಡಿನಿಂದ ಇದು ರಾಣಿ ಅಲ್ಲ, ವಿದ್ಯೆಯಿಂದ ರಾಣಿ, ದುಡ್ಡಿಂದ ರಾಣಿ, ಆಯಿತಾ. ಕೆಲಸದಿಂದ ರಾಣಿ, ಸೋರ್ಟ್ಸು, ಕ್ವೀನ್ ಆಫ್ ಸೋರ್ಟ್ಸು, ಮತ್ತು ಎಲ್ಲ ಥರದಲ್ಲೂ ಆ್ಯಕ್ಷನ್ ರಾಣಿ, ಆಯಿತಾ. ಎಲ್ಲ ಥರ ರಾಣಿರ ರಾಣಿ. ಸೊ ನೀನು ಈ ಥರ ಆಗಬೇಕು ಅಂತಲೇ ನಿನಗೆ ಈ ಥರ ಅವಮಾನ ಎಲ್ಲ ಮಾಡೋಕ್ಕೆ ಬಿಟ್ಟೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಶ್ನೆ
ಭಗವಂತನಲ್ಲಿ ಇತ್ತು ಲೈಕ್ ನನಗೆ ಯಾಕೆ ಹೆಲ್ಪೇ ಸಿಗ್ತಾ ಇಲ್ಲ, ಯಾಕೆ ಈ ಥರ ಎಲ್ಲ ಅವಮಾನ ಸಹಿಸ್ಕೋಬೇಕಾಗಿದೆ ನಾನು, ಯಾಕೆ ಇವ್ರುಗಳಿಂದ ತಪ್ಪಿಸ್ಕೊಂಡು ಆಚೆ ಹೋಗೋಕ್ಕಾಗ್ತಿಲ್ಲ, ಬೇರೆ ಕಡೆ ಚೇಂಜು ಮಾಡೋಕ್ಕಾಗಿಲ್ಲ ನಿಮಗೆ ಕೆಲಸದಲ್ಲಿ ಅಂತ ತೊಗೊಂಡ್ರೆ, ಅಥವಾ ಮನೆ ಪರಿಸ್ಥಿತಿ ಅಂತ ತೊಗೊಂಡ್ರೆ ಮನೆ ಬಿಟ್ಟು ಹೋಗೋಕ್ಕಾಗತ್ತಾ, ಎಲ್ಲಿಗೆ ಹೋಗ್ತೀರಾ, ಆ ಥರ ಹೋಗೋಕ್ಕಾಗಿಲ್ಲ ನಿಮಗೆ, ಆ ಥರ ಕಟ್ಟಾಕಿದ ಪರಿಸ್ಥಿತಿನಲ್ಲಿ ಉಳ್ಕೊಂಬಿಟ್ಟಿದ್ರಿ ನೀವು, ಇರಲೇಬೇಕಾಯ್ತು. ಯಾತಕ್ಕೆ ಅಂದರೆ ಭಗವಂತನೂ ನಿಮ್ಗೆ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಯಾತಕ್ಕೆ ಅಂದರೆ ನಿನ್ನನ್ನು ಈ ಥರ ಮಾಡೋದಕ್ಕೆ ಅಂತಿದ್ದಾರೆ. ಈಗ ನಿಮಗೆ ನೀವು ಡೆಫಿನೆಟ್ಟಾಗಿ ನೀವು ಅರ್ಥೇಂಜಲ್ಲೇನೆ 1000% ಯು ಆರ್ ಅನ್ ಅರ್ಥೇಂಜಲ್, ಓಕೆನಾ. ಸೊ ನಿಮಗೆ ಆ ಥರ ಹೊಡೆತ ಬೀಳಬೇಕಾಯ್ತು. ಯಾತಕ್ಕೆ ಅಂದರೆ ನಿಮಗೆ ಎನ್ಲೈಟನ್ಮೆಂಟ್ ಆಗಬೇಕಿತ್ತು, ಪ್ರಬುದ್ಧತೆ ಬರಬೇಕಿತ್ತು, ಕಾನ್ಷಿಯಸ್ಲಿ ನಿಮಗೆ ಎಲ್ಲ ಚಕ್ರಾಸ್ ಎಲ್ಲ ಬ್ಯಾಲೆನ್ಸ್ ಆಗಿದೆ, ನಿಮಗೆ ಮೆಸೇಜಸ್ ಬರ್ತಾ ಇರುತ್ತೆ ಇವಾಗ, ಆಯಿತಾ. ನೀವು ಡಿವೈನ್ಲಿ ಗೈಡೆಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ನಿಮ್ಮ ಟೈಮ್ ನೋಡಿ ಯಾವ ಥರ ಟರ್ನ್ ಆಗುತ್ತೆ ಅಂತ, ಆಯಿತಾ. ಇಷ್ಟೆಲ್ಲ ಅನುಭವಿಸಿದ್ದೀರಾ, ಆಯಿತಾ. ಇಷ್ಟೆಲ್ಲ ಯಾತಕ್ಕೆ ಅನುಭವಿಸ್ಬೇಕಾಯ್ತು, 10 ವರ್ಷ ಅಂತ ಕೇಳಿಸ್ತಾ ಇದೆ. ಯಾತಕ್ಕೆ ಅನುಭವಿಸ್ಬೇಕಾಯ್ತು ನೀವು ಇಷ್ಟೆಲ್ಲ ಅಂತಂದರೆ, ನಿಮ್ಗೊಂದು ಈ ಟೈಮ್ ಬರಬೇಕಿತ್ತು, ನಿನ್ಗೊಂದು ರಿಯಲೈಸೇಷನ್ ಆಗಬೇಕಾಗಿತ್ತು, ಅದಕ್ಕೋಸ್ಕರ ನಿನ್ಗೆ ಇಷ್ಟೊಂದು ಹೊಡೆತ ಬೀಳಬೇಕಾಯ್ತು. ನಾನು ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಿನ್ನ ಸೋಲ್ ಪರ್ಪಸ್ ಏನು, ನಿನ್ನ ಜೀವನದ ಪರ್ಪಸ್ ಏನು, ಯಾತಕ್ಕೋಸ್ಕರ ಇಲ್ಲಿ ಪ್ರಪಂಚಕ್ಕೆ ಬಂದಿದೆಯಾ ಅಂತ ನೀನು ತಿಳ್ಕೊಬೇಕಿತ್ತು. ಇವಾಗ ನೀನು ತಿಳ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇವಾಗ ಅರ್ಥ ಆಗಿದೆ, ಯಾತಕ್ಕೆ ಬಂದೆ ನಾನು ಈ ಪ್ರಪಂಚಕ್ಕೆ. ಒಂದು ಮಧ್ಯ ನಿಮ್ಗೆ ಅನಿಸೂ ಇದೆ, ನಾನು ಬೇಡವೇ ಬೇಡ ಈ ಜೀವನ ನನಗೆ ಅಂತ. ಅಂದರೆ ಅಷ್ಟು ಇವ್ರದ್ದು ಕಾಟ ಆ ಥರ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಬೇಡವೇ ಬೇಡಪ್ಪ ಈ ಜೀವನನೇ ಬೇಡ ನನಗೆ, ಸಾಕು ಅನ್ನೋ ಥರ. ಬಟ್ ಆಗಲಿಲ್ಲ, ಬಿಡಿಸ್ಕೊಳಕ್ಕಾಗಲಿಲ್ಲ. ಈ ಚಕ್ರವ್ಯೂಹದಲ್ಲಿ ಸಿಗಾಕೊಂಬಿಟ್ಟಿದ್ರಿ ನೀವು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಎಂಥ ಚಕ್ರವ್ಯೂಹ, ಅಭಿಮನ್ಯು ಸಿಗಾಕೊಂಡ್ರಲ್ವಾ, ಅಭಿಮನ್ಯು ಆ ಥರ ನೀವು ಈ ಥರ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಂಬಿಟ್ಟಿದ್ರಿ. ಯೋಚನೆ ಮಾಡ್ತಾಯಿದ್ರಿ ಆಚೆ ಬರೋಕ್ಕಾಗತ್ತಾ ಅಂತ. ಬಟ್ ಆದರೆ ಅಭಿಮನ್ಯು ಪಾಪ ಮಗುಗೆ ಆ ತಾಯಿ ಗರ್ಭದಲ್ಲಿರುವಾಗ ಚಕ್ರವ್ಯೂಹ ಒಳಗೆ ಹೋಗಬೇಕು ಅಂತ ಹೇಳಿದ್ರು. ಆದರೆ ಅದನ್ನು ಭೇದಿಸಿ ಹೇಗೆ ಆಚೆ ಬರಬೇಕು ಅಂತ ಕೇಳಿಸ್ಕೊಳ್ಳಲಿಲ್ಲ. ಮಗು ಗರ್ಭದಲ್ಲಿದ್ರೂ ಕೂಡ ಕೃಷ್ಣ ಪರಮಾತ್ಮನೇ ಇರಬೇಕು, ಹೇಳ್ತಾ ಇರ್ತಾರೆ ಕತೆ, ಹೇಳ್ತಾ ಮಗು ಅಂತಿರ್ತಾರೆ, ಅಂತ ಇರುತ್ತೆ, ಕೇಳಿಸುತ್ತೆ ವಾಯ್ಸು, ಅಂತ. ತಾಯಿ ಆಗಲೇ ನಿದ್ದೆ ಮಾಡಿಬಿಟ್ಟಿರ್ತಾಳೆ. ಅವಾಗ ನೋಡಿದಾಗ ಅರೆ ಮಗು ಈ ವಾಯ್ಸ್ ಎಲ್ಲಿಂದ ಬರ್ತಾ ಇದೆ ಇದು ಅಂತ ಅವಾಗ ಅರ್ಥ ಆಗುತ್ತೆ, ಓ ಮಗು ಕೇಳಿಸ್ಕೋತಿದೆ ಅಂತ. ಸೊ ಅದೇ ಚಕ್ರವ್ಯೂಹ ಹೋಗಕ್ಕೆ ಗೊತ್ತಾಗುತ್ತೆ, ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಆಚೆ ಬರೋದಕ್ಕೆ ಹೇಳಲ್ಲ, ಗೊತ್ತಾಗಲ್ಲ ಹೆಂಗೆ ಬರೋದು ಅಂತ. ಅಂದರೆ ಆ ಥರ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಂಬಿಟ್ಟಿದ್ರಿ ನೀವು, ಆಚೆ ಬರೋಕ್ಕಾಗ್ತಾ ಇಲ್ಲ ನಿಮಗೆ ಆ ಥರ. ಬಟ್ ಇಷ್ಟು ಹೊಡೆತ ಬಿದ್ದು ಆ ಥರ ಆದಮೇಲೆ, ಈ ಥರ ಆದಮೇಲೆ ನಿಮಗೆ ಗೊತ್ತಿಲ್ಲದೆ ಆರಾಮಾಗಿ ಆಚೆ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಅಷ್ಟು ತೊಂದರೆ ಪಟ್ಟಿದ್ದೀರಾ. ಅಂದರೆ ಈ ಥರ್ಡ್ ಎನರ್ಜಿ ಈ ಥರ ಬರ್ತಾ ಇದೆ. ಸೊ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಂಬಿಟ್ಟಿದ್ರಿ ಅಂತ ತೋರಿಸಿದ್ರು, ಓಕೆನಾ. ಅಂತೂ ಬಂದಿದ್ದೀರಾ, ಈಗ ಆಚೆ ಬಂದಿದ್ದೀರಾ ಅದೇ ಚಕ್ರವ್ಯೂಹದಲ್ಲಿ, ಆಯಿತಾ. ಅವರು ಇವಾಗ ಈ ಮಹಾಶಯ ಯಾವ ಥರ ಸಿಗಾಕೊಂಡಿದ್ದಾರೆ ಅಂತಂದರೆ, ಮಾಡಬಾರ್ದಿತ್ತು ಆ ಥರ ಮಾಡಿಬಿಟ್ಟು ಇವಾಗ ಅವರ ಕರ್ಮ ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಪ್ರಬುದ್ಧತೆ ಬಂತು, ನಿಮಗೂ ಆ್ಯಕ್ಟಿವೇಟ್ ಆಯಿತು, ಎಲ್ಲ ಚಕ್ರ ಆ್ಯಕ್ಟಿವೇಟ್ ಆಯಿತು ನಿಮಗೆ, ಆಯಿತಾ. ಅವರಿಗೆ ಅವ್ರ ಹೆಸರಿಗೆ ಇಲ್ಲಿ ದೊಡ್ಡವರು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ದೊಡ್ಡತನ ತೋರಿಸ್ಬೇಕಾಗಿತ್ತು, ಬಟ್ ತುಂಬ ಚಿಕ್ಕತನ ತೋರಿಸ್ಬಿಟ್ರು. ಚಿಕ್ಕತನ ತೋರಿಸಿ ಹಾಗೆ ಇದರಲ್ಲಿ ಉಳ್ಕೊಂಡಂಗೆ, ಚಕ್ರವ್ಯೂಹದಲ್ಲಿ ಉಳ್ಕೊಂಬಿಟ್ಟಿದ್ದಾರೆ ಅಷ್ಟೇ, ಆಚೆ ಬರೋಕ್ಕಾಗಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅದೊಂಥರ ಮಾಡಬಾರ್ದಿತ್ತು ಅನ್ನೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಪ್ರಜ್ಞೆ ಅಂತ ಕೇಳಿಸ್ತಾ ಇದೆ. ಮಾಡಬಾರ್ದಿತ್ತು ಮಾಡಿದ್ದಾರೆ, ಆ ಥರ ಮಾಡಿದ್ರಿಂದ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅದೇ ಚಕ್ರವ್ಯೂಹದಲ್ಲಿ ಅವ್ರು ಸಿಗಾಕೊಂಡಿದ್ದಾರೆ ಇವಾಗ. ಆಚೆ ಅವ್ರನ್ನ ತರಕ್ಕೆ ದೇವರು ಇಲ್ಲ, ನಿಮ್ಮನ್ನು ಕೈ ಬಿಟ್ಟಿರಲಿಲ್ಲ ದೇವರು. ಆದರೆ ನಿಮಗೆ ಹೊಡೆತ ಬೀಳ್ತಾ ಇದ್ದಾಗ, ನಿಮ್ಗೆ ಅವಮಾನ ಆಗ್ತಾ ಇದ್ದಾಗ ನಿಮ್ಮನ್ನು ಸುಮ್ಮನೆ ನೋಡ್ತಾ ಇದ್ರು. ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯಾ, ಬೇಜಾರು ಮಾಡ್ಕೋತೀಯ ದೇವ್ರ ಮೇಲೆ, ಯಾಕೆ ಈ ಥರ ಮಾಡ್ತಾ ಇದೆಯಾ ನನಗೆ ಅಂತ. ಬಟ್ ನೀವು ಏನೂ ಮಾಡಿಲ್ಲ, ತೋರಿಸ್ತಾ ಇದ್ದಾರೆ ನನಗೆ. ನೀವು ಇಷ್ಟು ಕೂಡ ನೀವು ದೇವರನ್ನ ಬೈದಿಲ್ಲ. ಯಾತಕ್ಕೆ ಅಂದರೆ ಅದು ನಿಮ್ಗೆ ಒಳ್ಳೆಯದಾಯಿತು, ಇದೇ ನಿಮ್ಮ ಲೈಫ್ ಪರ್ಪಸ್, ನೀವು ಈ ಥರ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಹಾರ್ಟ್ ಚಕ್ರನೂ ತುಂಬ ಪೇಯ್ನ್
ಆಗ್ತಾ ಇದೆ ಆ್ಯಕ್ಚುಲಿ. ಅಂದರೆ ಅಷ್ಟು ಮನಸ್ಸಿಗೆ ನೋವಾಗಿತ್ತು ನಿಮಗೆ. ಥ್ರೋಟ್ ಚಕ್ರ ಬ್ಲಾಕ್ ಆಗ್ತಾ ಇದೆ ನನಗೆ. ಅಂದರೆ ಮಾತಾಡೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಆ ಥರ. ಎಲ್ಲ ತೋರಿಸ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ. ಅಂದರೆ ಇದು ಎಂಪ್ರೆಸ್ ಅಂತ ಬಂದಿರೋದು ಸುಮ್ಮನೆ ಅಲ್ಲ. ಎಷ್ಟು ವಧೆ ಬಿದ್ದಿದೆ ಅಂತಂದರೆ ಅಷ್ಟು ವಧೆ ಬಿದ್ದಿದೆ. ಬಟ್ ಇವಾಗ ಸಾಲಿಡ್ ಆಗಿದ್ದೀರಾ. ಈಗ ಏನಿಲ್ಲ. ಬಟ್ ಎಲ್ಲ ಚಕ್ರ ಬ್ಲಾಕ್ ಆಗೋಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅದನ್ನು ಹೀಲ್ ಆಗಿ ಅವ್ರನ್ನ ಕ್ಷಮಿಸಿದ್ದೀರಾ, ಅದು ಮೇನ್. ಆಯಿತಾ? ದೇವ್ರನ್ನ ಬೈದಿಲ್ಲ ನೀವು. ಸೆಕೆಂಡು, ನೀವು ಕ್ಷಮಿಸಿದ್ದೀರಾ. ಅವ್ರು ಮಾಡಿರೋ ತಪ್ಪನ್ನ ಅವ್ರ ತಪ್ಪು ಅಂತಲೇ ನೀವು ಅಂದ್ಕೊಂಡಿಲ್ಲ. ಓಕೆ, ಅವ್ರ ಸ್ವಭಾವ ಆ ಥರ ಅಂತ ನೀವು ಬಿಟ್ಬಿಟ್ಟಿದ್ದೀರಾ. ಸೊ ಬ್ಯೂಟಿಫುಲ್ ಎನರ್ಜಿ ಇದು. ಅದಕ್ಕೋಸ್ಕರ ನೀವು ಈ ಥರ ಆಗಿದ್ದೀರಾ. ನೀವೂ ಅದೇ ಥರ ಕೆಲಸ ಮಾಡಿ, ನೀವು ಬೈದು ಜಗಳ ಆ ಥರ ಮಾಡಿದ್ರೆ ಮತ್ತೆ ಇನ್ನೊಂದು ಸಲ ಮತ್ತೆ ಅದೇ ನೀವು ಅದೇ ಇನ್ನೊಂದು ಥರ ಅನುಭವಿಸ್ಬೇಕಾಗೋದು ಕರ್ಮ. ಬಟ್ ಆ ಥರ ಏನೂ ಮಾಡಿಲ್ಲ, ತಪ್ಪಿಸ್ಕೊಂಬಿಟ್ರಿ ಕರ್ಮದಿಂದ. ಅದಕ್ಕೆ ನಿಮ್ಮನ್ನು ಆಚೆ ಕಡೆ ಸೇಫಾಗಿ ಕರ್ಕೊಂಬಂದರು. ಆಯಿತಾ? ಚಕ್ರವ್ಯೂಹದಿಂದ ಆಚೆ ಬಂದುಬಿಟ್ರಿ. ಗ್ರೇಟ್. ದಿಸ್ ಇಸ್ ಸೂಪರ್ ಎನರ್ಜಿ. ಸೂಪರ್ ಎನರ್ಜಿ ಅನ್ನೋಕ್ಕಿಂತ ನಂಗೆ ಈಗಲೂ ಹಾರ್ಟ್ ಚಕ್ರ ನೋವ್ತಾ ಇದೆ. ಆಯಿತಾ? ಆ ಥರ ಆಗ್ತಾ ಇದೆ. ಅಷ್ಟಿಷ್ಟಲ್ಲ ಇದು. ಅವಮಾನ ಅಂತಂದರೆ ಹಾರಿಬಲ್ ಅವಮಾನ ಆ ಥರ. ಓಕೆ, ಸೊ ಈಗ ನೆಕ್ಸ್ಟು ಇದು ಕ್ವೀನ್ ಆಫ್ ಕಪ್ಸ್. ಇದು ಸೇಮ್ ಲೈಕ್ ಕಿಂಗ್ ಆಫ್ ಪೆಂಟಕಲ್ಸ್ ಥರನೇ. ಅಂದರೆ ಎಲ್ಡರ್ಲಿ ಪರ್ಸನ್, ಫ್ಯಾಮಿಲಿ ಪರ್ಸನ್. ಓಕೆನಾ? ಫ್ಯಾಮಿಲಿ ಪರ್ಸನ್ನು ನಿಮ್ಮ ಖುಷಿ, ನಿಮ್ಮದು ಏನೋ ಒಂದು ಅಚೀವ್ಮೆಂಟ್ ಇತ್ತು ಅಂತಿದ್ದಾರೆ. ನಿಮ್ಮ ಒಂದು ಅಚೀವ್ಮೆಂಟ್ ಏನು ಮಾಡಿದ್ರಿ ನೀವು ಜೀವನದಲ್ಲಿ, ಅದೇನಾದರೂ ಇರ್ಬೋದು. ನೀವು ಏನು ಅಚೀವ್ ಮಾಡಿದ್ದೀರಾ ನಿಮಗೆ ಗೊತ್ತು. ಅಥವಾ ನೀವು ಕೆಲಸ ಮಾಡ್ತಾಯಿದ್ರಾ, ಸೂಪರ್ ಪೊಸಿಷನ್ ಹೊಟ್ಟೋಗಿದ್ರಿ. ಅಥವಾ ನೀವು ಮನೆ ಅಷ್ಟೇ ನೋಡಿಕೊಂಡು ಆರಾಮಾಗಿ ಹೋಮ್ ಮೇಕರ. ಲೈಕ್ ಹೋಮ್ ಮೇಕರ್ ಅಂತಂದರೆ ಅದರಲ್ಲೂ ನೀವು ಅಂದರೆ ಮನೆ ಹೆಂಗೆ ಸಂಭಾಳಿಸಿದ್ದೀರಾ ಆ ಥರ ಬ್ಯೂಟಿಫುಲ್. ಆಯಿತಾ? ಅಂದರೆ ನಿಮಗೊಂದು ಎಷ್ಟು ಕೇರಿಂಗ್ ಆಗಿದ್ರಿ ನೀವು ಅಂತ. ಆಯಿತಾ? ಆ ಥರ ಅದು ಇರ್ಬೋದು. ಅಥವಾ ನೀವು ವಿದ್ಯೆಯಲ್ಲಿ ತಗೊಳ್ಳಿ ಅಥವಾ ಯಶಸ್ಸು, ಎಲ್ಲದರಲ್ಲೂ ಒಂಥರ ತುಂಬ ಒಳ್ಳೆಯ ಎನರ್ಜಿ ಇದು. ಆಯಿತಾ? ಆ ಥರ ನೀವು ಇದ್ದಿದ್ದನ್ನು ಇವರು ಮೇಡಮ್ ಕ್ವೀನ್ ಆಫ್ ಕಪ್ಸು, ನಾನು ಇಲ್ಲಿ ಏನು ಬಂದಿರುತ್ತೆ ಅದನ್ನು ಹೇಳ್ತೀನಿ ಅಷ್ಟೇ, ಮೇಡಮು ಸರು ಅಂತ. ಬಟ್ ಅದೇ ಅಂತ ಅಂದ್ಕೊಂಬಿಡ್ಬೇಡಿ ಆಮೇಲೆ. ಆಯಿತಾ? ಸುಮ್ಮನೆ ಇಲ್ಲಿ ಬಂದಿರೋದನ್ನು ಹಾಗೆ ಹೇಳ್ತೀನಿ ಅಷ್ಟೇ. ಈ ಮೇಡಮ್ ಏನು ಮಾಡಿದ್ದಾರೆ, ನಿಮ್ಮ ಮನಸ್ಸಿನ ಜೊತೆ ಬಹಳ ಆಟ ಆಡ್ಬಿಟ್ಟಿದ್ದಾರೆ. ಬಹಳ ಅಂದರೆ ಬಹಳ, ಅಂದರೆ ನಿಮ್ಮನ್ನು ಮುಗಿಸೋ ತನಕ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ವರ್ಲ್ಡ್ ಕಾರ್ಡ್ ಕ್ಲೋಸ್ ಮಾಡಬೇಕು. ಚಾಪ್ಟರ್ ಕ್ಲೋಸ್, ದಿ ಎಂಡ್ ಮಾಡೋ ತನಕ ಬಿಡಲಿಲ್ಲ ನಿಮ್ಮನ್ನು. ನಿಮಗೆ ಎಲ್ಲ ಥರನೂ ಲಾಸ್ ಆಯಿತು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ಎಲ್ಲ ಥರ ಲಾಸ್ ಮಾಡಿದ್ರು ನಿಮಗೆ. ಅಂದರೆ ಕೆಲಸದಲ್ಲಿ ಇರ್ಬೋದು, ನಿಮಗೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡೋಕ್ಕಾಗಲಿಲ್ಲ. ಈಗ ಸಪೋಸ್ ಈ ಕಪ್ಸ್ ಎನರ್ಜಿ ಬರ್ತಾ ಇರೋದು ಫ್ಯಾಮಿಲಿ ಅಂತಲೇ. ಬಟ್ ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು. ಇದೇನಾದರೂ ಆಫೀಸಲ್ಲಿ ಅಂತ ತೊಗೊಂಡ್ರೆ ಒಂದು ಎಲ್ಡರ್ಲಿ ಲೇಡಿ ಆ ಥರ, ಮದರ್ಲಿ ಫಿಗರು ಆ ಥರನೂ ಇರ್ಬೋದು. ಅಂದರೆ ಮ್ಯಾರಿಡ್ ಪರ್ಸನ್ನು, ಮನೇಲಿ ಲೇಡಿ, ಕೆಲಸದಲ್ಲಿರೋರು, ನಿಮ್ಮ ಸೀನಿಯರು, ಆ ಥರನೂ ತೊಗೋಬೋದು. ಸೊ ನಿಮ್ಗೆ ಯಾರು ತೊಂದರೆ ಮಾಡಿದ್ರು ನಿಮಗೆ ಗೊತ್ತು. ಆಯಿತಾ? ಅಂತೂ ನಿಮಗೆ ತೊಂದರೆ ಮಾಡಿದ್ರು, ನಿಮ್ಮನ್ನು ಕ್ಲೋಸ್ ಮಾಡೋ ತನಕನೂ ಬಿಡಲಿಲ್ಲ ಅಂತಿದ್ದಾರೆ. ವರ್ಲ್ಡ್ ಕಾರ್ಡ್. ಆಯಿತಾ? ಇದು ಭಯಂಕರ. ಇದು ಮೂರೂ ಅಷ್ಟಿಷ್ಟಲ್ಲ, ಭಯಂಕರ ನೆಗೆಟಿವಿಟಿನೇ ಮಾಡಿರೋದು ಇದು. ಆಯಿತಾ? ಇದು ನೆಗೆಟಿವಿಟಿಗಿಂತ ವರ್ಸ್ಟು ಇದು. ಆ ಥರ ಅಂದರೆ ಎಮೋಷನ್ಸ್ ಜೊತೆ ಆಟ ಆಡೋದು ನೆಗೆಟಿವಿಟಿಗಿಂತ ಇನ್ನೂ ವರ್ಸ್ಟು ಇದು. ಏಕೆಂದರೆ ಗೊತ್ತು ನಿಮಗೆ ಎಲ್ಲಿ ಏನಂದರೆ ನಿಮಗೆ ನೋವಾಗುತ್ತೆ. ನಿಮ್ಗೆ ಯಾವ ಥರ ಅವಮಾನ ಮಾಡಿದ್ರೆ ಯಾವ ಥರ ಅವಮಾನ ಹೇಗೆ ಮಾಡಬೇಕು, ನಿಮಗೆ ಯಾರ ಮುಂದೆ ಅವಮಾನ ಮಾಡಬೇಕು, ನಿಮ್ಗೆ ಏನು ಮಾಡಿದ್ರೆ ನಿಮಗೆ ಬೇಜಾರಾಗುತ್ತೆ, ಏನು ಮಾಡಿದ್ರೆ ನಿಮಗೆ ಹಿಂಸೆ ಆಗುತ್ತೆ, ಅದನ್ನು ನೋಡಿ ಖುಷಿ ಪಡೋದು. ಇದು ಎರಡೂ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಎರಡೂ ನನಗೆ ಎನರ್ಜಿ ಬರ್ತಾ ಇರೋದು ನಾರ್ಸಿಸಿಸ್ಟಿಕ್ ಎನರ್ಜಿನೇ ಬರ್ತಾ ಇರೋದು. ಅಂದರೆ ನಿಮ್ಮ ನೋವು ನೋಡಿ ಖುಷಿ ಪಟ್ಟಿದ್ದಾರೆ ಅಂತ ಅಷ್ಟೇ ತೋರಿಸ್ತಾ ಇದ್ದಾರೆ. ಆಯಿತಾ? ಆ ಥರ ಮಾಡಿದ್ರು, ನಿಮ್ಮ ಖುಷಿನ ಕಿತ್ಕೊಂಡು ನೋವು ಕೊಡೋದಕ್ಕೆ ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಅವ್ರ ನೋವಲ್ಲಿ ಯಾವ ಥರ ಇದ್ದಾರೆ ಅಂತಂದರೆ, ಏನೂ ಒಂಥರ
ಯಾಕೆ ನಿಮಗೆ ಈ ಥರ ತೊಂದರೆ ಮಾಡಿದೆ ಅಂತ ತಲೆ ಚಚ್ಕೋತಾ ಇರೋದು ಕಾಣಿಸ್ತಾ ಇದೆ. ತಲೆ ಚಚ್ಕೋತಾ ಇದ್ದಾರೆ. ಈ ಥರ ಮಾಡಬಾರ್ದಿತ್ತು, ಯಾತಕ್ಕೆ ಈ ಥರ ಮಾಡಕ್ಕೆ ಹೋದೆ ನನಗೆ, ಅಂದರೆ ಮುಂದೆನೇ ಹೊರಿತಿಲ್ಲ ನಾನು, ಈ ಥರ ಆಗೋಗಿದ್ದೀನಲ್ಲ, ನನ್ನ ಜೀವನನೇ ಖತಮ್ ಆಗೋಯ್ತಲ್ಲ, ಕ್ಲೋಸ್ ಆಗೋಯ್ತಲ್ಲ ಅಂತ. ನಿಮಗೆ ಏನೋ ಮಾಡಕ್ಕೆ ಹೋಗಿ ಈ ಥರ ಅವ್ರು ಅನುಭವಿಸ್ತಾ ಕೂತಿದ್ದಾರೆ ಇವಾಗ. ಈ ಥರ ಆಗೋಯ್ತಲ್ಲ ನನ್ನ ಜೀವನ, ನಾನು ಯಾವ ಥರ ಪೊಸಿಷನಲ್ಲಿದ್ದೆ, ಕ್ವೀನು ಆ ಥರ ಇದ್ದಿದ್ದು ನಾನು, ಯಾವ ಥರ ಬಂದ್ಬಿಟ್ನಲ್ಲಪ್ಪ ಜೀವನ, ಎಲ್ಲಿಗೆ ಬಂದ್ಬಿಟ್ಟೆ ನಾನು ಅಂತ, ಇನ್ನು ಮುಗಿದೋಯ್ತು ನನ್ನ ಲೈಫೇ ಮುಗೀತು ಇನ್ನು ಅನ್ನೋ ಥರ ಒಂದು ತೋರಿಸ್ತಾ ಇದ್ದಾರೆ. ಆಯಿತಾ, ಖುಷಿ ಇರಲಿ, ನಗು ಇರಲಿ, ಮಾತಾಡೋಕ್ಕೂ ಆಗ್ತಾ ಇಲ್ಲ, ಆ ಥರ ಒಂದು ಪರಿಸ್ಥಿತಿ ತೋರಿಸ್ತಾ ಇದ್ದಾರೆ. ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ ಅಂದರೆ ಆಡೋಕ್ಕಿಲ್ಲ, ಅನುಭವಿಸೋಕ್ಕಿಲ್ಲ, ಮಾತಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಆ ಥರ ಒಂದು ಪರಿಸ್ಥಿತಿಲಿ ಇವಾಗ ಸಿಗಾಕೊಂಡು ಇವರು ನರಳುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ತುಂಬ ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ. ಆಯಿತಾ, ಎಷ್ಟು ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ ಅಂತಂದರೆ, ಇವಾಗ ಅವರ ಎಮೋಷನ್ಸ್ ಬಗ್ಗೆ ಕೇಳೋಕ್ಕೆ ಯಾರೂ ಇಲ್ಲ ಅಂತ ಇದ್ದಾರೆ. ನಿಮ್ಮನ್ನು ಕ್ಲೋಸ್ ಮಾಡೋಕ್ಕೆ ಹೋದ್ರು ನೀವು ಎಮೋಷನ್ಲೆಸ್ ಆಗಿಬಿಟ್ಟು ಒಂಥರ ಯಾತಕ್ಕೂ ಬೇಡದ ಥರ ಆಗಬೇಕು ಅಂತ. ಬಟ್ ಇವಾಗ ಅವ್ರ ಪರಿಸ್ಥಿತಿನೇ ಆ ಥರ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಇದೆ ನೋಡಿ, ಇದು ಗ್ಲಾಸ್ ಕ್ಲೋಸ್ಡ್ ಇದೆ, ಅಂದರೆ ಅವ್ರ ಎಮೋಷನ್ಸ್ ಏನನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ಥರ ಆಗೋಗಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಆ ಥರ ಪರಿಸ್ಥಿತಿಲಿ ಬಂದ್ಬಿಟ್ಟಿದ್ದಾರೆ ಅವರು ಅಂತ ತೋರಿಸ್ತಾ ಇದ್ದಾರೆ. ಸೊ ಈ ಥರ ಇದೆ. ಆಯಿತಾ, ಇದು ಜಾಸ್ತಿ ಬರ್ತಾ ಇರೋದು ಯಾವ ಥರ ಇದೆ ಅಂತಂದರೆ, ಎಮೋಷನಲ್ ಪೇಯ್ನ್ ಜಾಸ್ತಿ ಆಗೋಗಿದೆ ಅಂತ ತೋರಿಸ್ತಾ ಇದ್ದಾರೆ. 3 ಎನರ್ಜಿನಲ್ಲೂ ಎಮೋಷನಲ್ ಪೇಯ್ನ್ ಜಾಸ್ತಿ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಎಮೋಷನಲ್ ಪೇಯ್ನಿಂದ ಅಂದರೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಜೊತೆಗೆ ಆ ಮಾನಸಿಕ ಅಸ್ವಸ್ಥತೆಯಿಂದ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಶುರುವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷನೂ ಕೂಡ ಇದೇನಂದರೆ ಮಾಡಿದ್ದು ಅಷ್ಟು ಮೋಸ ಮಾಡಿದ್ರು. ಆಯಿತಾ, ಎಷ್ಟು ನಿಮ್ಮ ಖುಷಿ ಕಿತ್ಕೊಳ್ಳೋಕೆ ಹೋದರು, ಎಲ್ಲ ಮಾಡಿದ್ರು. ಈಗ ಒಂದು ನಿಮಿಷ ಕೂಡ ನಗೋಕ್ಕಾಗ್ತಿಲ್ಲ ಅವ್ರಿಗೆ. ಅವ್ರ ಎಮೋಷನ್ಸ್ನೇ ಯಾರೂ ಕೇಳೋರಿಲ್ಲ, ತೋರಿಸ್ಕೊಳ್ಳೋಕೆ ಏನಿಲ್ಲ. ಆ ಎಮೋಷನ್ಸ್ ಯಾರ ಹತ್ರ ಹೇಳ್ಕೊಳ್ಳೋದು? ಅವ್ರ ದುಃಖ ಇದೆ, ಭಯಂಕರ ದುಃಖ ತುಂಬಿದೆ ಇವಾಗ. ಇಲ್ಲಿದೆ ನೋಡಿ, ದುಃಖ ಹೋಗ್ಬಿಟ್ಟಿದೆ. ಬಟ್ ಅದನ್ನು ಕೇಳೋರಿಲ್ಲ, ಹೇಳೋರಿಲ್ಲ. ಇವಾಗ ಆ ಥರ ಆಗೋಗಿದೆ ಅವ್ರ ಪರಿಸ್ಥಿತಿ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟೇ ಅವ್ರ ಜೀವನ, ಅದೇ ಥರ ನರಳ್ತಾರೆ. ನಿಮ್ಮನ್ನು ಯಾವ ಥರ ನರಳಕ್ಕೆ ಬಿಟ್ಟು ನಿಮಗೆ ತೊಂದರೆ ಮಾಡಿದ್ರು, ನಿಮ್ಮನ್ನು ಕ್ಲೋಸೇ ಮಾಡೋ ಅಂತ್ಯ ಮಾಡಬೇಕು ಅಂತಲೇ ಮಾಡಿದ್ದಿದ್ದು. ಇದಂತೂ ಫಸ್ಟು ಥರ್ಡು ಮಾತ್ರ, ಮಧ್ಯದ್ದು ಅಷ್ಟೇ ಹಾರಿಬಲ್ ಆಟ ಆಡಿಸಿದ್ದಾರೆ ಎಲ್ಲ. ಏನು ಮಾಡೋದು? ಸೊ ಅವರು ಇವಾಗ ಹೇಳಿದ್ನಲ್ಲ, ಅವ್ರವ್ರ ಪಾಪ ಅವ್ರವ್ರು ಇವಾಗ ಅನುಭವಿಸ್ತಾ ಇದ್ದಾರೆ ಅಷ್ಟೇನೆ. ಅವರವರೇ ಹೆಣದ ಚಕ್ರವ್ಯೂಹದಲ್ಲಿ ಅವರೇ ಸಿಗಾಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ, ಸರಿ, ಓಕೆ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.